ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಏನು ನೀಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ. 30 ತಿಂಗಳ ನಂತರವಾದರೂ ಅಧಿಕಾರ ಬಿಡಬಹುದು, ಮೊದಲೇ ಬಿಡಬಹುದು, ಬಿಡೋದಂತರೂ ಪಕ್ಕಾ ಅಂತ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಚ್ಚರಿಯ ಹೇಳಿಕೆಯನ್ನ ನೀಡಿರುವಂಥದ್ದು. ಸಿಎಂ ಮಾತಾಡಿರೋದು ಸರಿಯಾಗೇ ಇದೆ. ಯಾವಾಗಲಾದರೂ ಒಂದು ದಿನ ಅಧಿಕಾರವನ್ನ ಬಿಡಲೇಬೇಕಲ್ಲ. 10 ಸಾರಿ ಸಿಎಂ ಆದರೂ ಒಂದು ದಿನ ಅಧಿಕಾರವನ್ನ ಬಿಟ್ಟು ಕೊಡಲೇಬೇಕಲ್ವಾ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆ. ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಏನು ಹೇಳಿಕೆ ನೀಡಿದ್ರು, ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಡಿಸಿಎಂ ಅವರು ವೈರಾಗ್ಯದ ಮಾತಾಡಿದ್ದಾರೆ ಸರ್ ಸಿಎಂ ಸಿದ್ದರಾಮಯ್ಯ ಅವರು. ಅಧಿಕಾರ ಶಾಶ್ವತ ಅಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿ ಇದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳಿಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗಿತ್ತಾ ಇದೆ? ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ನನಗೆ ಮಾಹಿತಿ ಶೋಗೆ 30 ತಿಂಗಳು ಅಂದಮೇಲೆ ಬಿಡಬೇಕು ಯಾವಾಗಾದ್ರು ಅಂತ ಇರುತ್ತೆ. ಅಂದ್ರೆ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ, ಇದನ್ನ ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು ಎಲ್ಲ ಇಲ್ಲ, ಅದು ನೋಡೋಣ ಅದು ಯಾವ ರೀತಿ ಬಗೆಹರಿಸ್ತಾರೆ. ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.